ನೀನು ಮಾತಾಡು ಅವನ ಜೊತೆ. ನೋಡಿ ನನ್ನ ಮಗಳು ಹೇಗೆ ಡಲ್ಲಾಗಿ ಕೂತಿದ್ದಾಳೆ. ತುಂಬ ಅಂದರೆ ತುಂಬ ಕೋಲ್ಡು ಮತ್ತು ಜ್ವರ ಕಾಫು ಎಲ್ಲ ಇದೆ. ಸೊ ಅದರಿಂದ ಮತ್ತು ವೆಯ್ಟ್ ಚೆಕ್ ಮಾಡೋಣ ಬಾ ಅಂತ ಹೇಳಿದೆ. ವೆಯ್ಟು ಅಷ್ಟೇ ಒಂದು 1 kg ಏನೋ ರೆಡ್ಯೂಸ್ ಆಗಿದ್ಲು ಒಂದು 4 ಡೇಸ್ಗೆ. 19.2 ಏನೋ ಇದ್ದರು. ತುಂಬ ಅಂದರೆ ತುಂಬ ಡಲ್ಲಾಗಿಬಿಟ್ಟಿದ್ರು. ಆದರೂ ನಾವು ಬಿಟ್ಟಿಲ್ಲ, ಸ್ಕೂಲಿಗೆ ಕಳಿಸ್ತಾನೇ ಇದ್ರಿ. ಹಾಗೆ ಮಮ್ಮಿ ಬಾ ಅಲ್ಲಿ ಮೊಮೋಸ್ ತಿನ್ನಬೇಕು ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು, ಕೇಳಿದಾಳಲ್ಲ ಔಷಧಿ ಎಲ್ಲ ತೊಗೋತಾಳೆ, ಬಾಯಿ ಕೆಟ್ಟೋಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ರಾಜಾಜಿನಗರ್ ಫುಡ್ ಸ್ಟ್ರೀಟ್ಗೆ ಹೋದ್ರಿ. ಸೊ ಅಲ್ಲಿ ಬಂದುಬಿಟ್ಟು ಅವಳಿಗೆ ಮೊಮೋಸ್ ಅಂದರೆ ತುಂಬ ಇಷ್ಟ. ಬಟ್ ಆ ಮೊಮೋಸ್ ಶಾಪ್ ಕ್ಲೋಸ್ ಆಗಿತ್ತು. ನನಗೆ ಇಲ್ಲಿ ಪನ್ನೀರ್ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಬಂದುಬಿಟ್ಟು ಇಲ್ಲೇ ಯಾವಾಗಲೂ ಮೊಮೋಸ್ ಅಂತಿದ್ದೀನಿ, ಪನ್ನೀರಿಗೆ ಬರ್ತಾಯಿದ್ದೆ. ಸ್ಪೈಸಿ ಹಾಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಪನ್ನೀರ್ ರೋಲು ಮತ್ತು ಫ್ರೈಡ್ ರೈಸು ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ನಂಗೆ ತುಂಬ ಇಷ್ಟ. ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಎಲ್ಲ ಥರ ಸಿಗಿರುತ್ತೆ. ನೋಡಿ ಅಲ್ಲಿ ಶ್ರೀ ಸಾಯಿ ರಾಮ್ ಫಾಸ್ಟ್ ಫುಡ್ ಈ ಟ್ರಕ್ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಪನ್ನೀರ್ ರೋಲ್ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಸ್ಪೈಸಿ. ಹಾಗೆ ನಾವು ಯಾವ ಥರ ಕೇಳ್ತೀವ, ಸ್ಪೈಸಿ ಕೇಳಿದ್ರೆ ಸ್ಪೈಸಿ, ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಕೇಳಿದ್ರೆ ಮೀಡಿಯಮ್. ಬಟ್ ನಂಗೆ ಸ್ಪೈಸಿ ಇಷ್ಟ, ಸೊ ಅದಕ್ಕೆ ಸ್ಪೈಸಿ ಮಾಡಿಸ್ಕೋತೀನಿ ಯಾವಾಗ್ಲೂ. ಓವರಾಲ್ ಪನ್ನೀರ್ ರೋಲ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಯಾವಾಗ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಹತ್ರ ಹೋದರೂ ಅಲ್ಲೇ ತೊಗೊಳ್ಳೋದು. ಮತ್ತು ಇಲ್ಲಿ ಪಾನಿಪುರಿ ತಿಂತೀವಿ. ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದೆಗಡೆ ಬಂದುಬಿಟ್ಟು ಯಾವಾಗಲೂ ಫಲೂಡ ತಿಂತೀವಿ, ತುಂಬ ಇಷ್ಟ. ಮತ್ತು ಈ ಆಂಟಿ ಹತ್ರ ಏಪ್ರಿಲ್ ನನ್ನ ಮಗಳು ಇವ್ರ ಹತ್ರನೇ ಯಾವಾಗಲೂ ಕಾರ್ನ್ ತೊಗೊಳ್ಳೋದು. ಮಮ್ಮಿ ಬಾ ಈ ಆಂಟಿ ಹತ್ರನೇ ತೊಗೊಳ್ಳೋಣ, ಅಲ್ಲಿ ಒಂದು 3-4 ಕಾರ್ನ್ ಇದೆ. ಬಟ್ ಯಾರ ಹತ್ರನೂ ತೊಗೊಳ್ಳಲ್ಲ. ಅವಳಿಗೆ ಬಂದುಬಿಟ್ಟು ನೋಡು ಆಂಟಿ ನೋಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಮಮ್ಮಿ, ಬಾ ನಾವು ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಹೇಳ್ತಾಳೆ. ಆ ಆಂಟಿನೂ ಅಷ್ಟೇ, ಅವಳು ಹೋದಾಗೆಲ್ಲ ಎಲ್ರಿಗೂ ಲಿಮಿಟಲ್ಲಿ ಕೊಟ್ಟರೆ ಅವಳಿಗೆ ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ಕೊಡ್ತಾರೆ ಯಾವಾಗ್ಲೂ. 30 ರೂಪೀಸ್ದು ನಾವು ಯಾವಾಗಲೂ ತೊಗೊಳ್ಳೋದು. ಸೊ ಅವ್ರು 50 ರೂಪೀಸ್ದೇ ಕೊಡ್ತಾರೆ. ಯಾಕಂದರೆ ಎವ್ರಿ ಟೈಮ್ ನಾವು ಹೋದಾಗೆಲ್ಲ ಅವಳು ಅಲ್ಲೇ ತೊಗೊಳ್ಳೋದು. ಸೊ ನೈಟ್ ಬಂದ್ರಿ ನೋಡಿ ಇದು ಮೆಬ್ಲೈಸರ್ ಮಾಡಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಾಫ್ ಆಗಿಬಿಟ್ಟಿದೆ. ಲಂಗ್ಸು ತುಂಬ ಜಾಸ್ತಿ ಇನ್ಫೆಕ್ಷನ್ ಆಗಿದೆ ಹೇಳ್ಬೇಕಂದ್ರೆ. ಸೊ ನೋಡಿ ಇವನು ಅಳ್ತಾ ಇದ್ದಾನೆ, ಅಕ್ಕಾಗೇನೋ ಮಾಡ್ತಾಯಿದ್ದೆ ಮಮ್ಮಿ ಅಂತ ಹೇಳ್ಬಿಟ್ಟು ಬೈದಿಂದ ಅಳ್ತಾ ಇದ್ದ. ಆಮೇಲೆ ಹೇಳ್ತಾ ಇದ್ದೀನಿ ಇಲ್ಲ ಮನೆ ನೀನಿಗೆ ಕೊಟ್ಟಂಗೆ ನನ್ನ ಮಗನಿಗೂ ಮೆಬ್ಲೈಸರ್ ಮಾಡ್ತಾಯಿದ್ದೀನಿ, ಮಗಳಿಗೂ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ ಇವತ್ತಿನ ಈವ್ನಿಂಗು ನಾನು ವಿಡಿಯೋ ಮಾಡ್ತಾ ಇರೋದು ಏನಂದರೆ, ನಾನು ಹೇಗೆ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಅವ್ರನ್ನ ಬಿಲೀವ್ ಮಾಡಿದೆ ಅಂತ ಹೇಳಿಬಿಟ್ಟು, ಎಲ್ಲಿಂದ ನಾನು ಅವ್ರನ್ನ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಬಂದುಬಿಟ್ಟು ನಾನು ರಾಘವೇಂದ್ರ ಟ್ಯುಟೋರಿಯಲ್ಸ್ ಅಂತ ಹೋಗ್ತಾ ಇದ್ದೆ ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ. ಸೊ ಅಲ್ಲಿ ಆ ಟ್ಯೂಷನಲ್ಲಿ ಲೈಕ್ ಹೇಗೆ ಅಂದರೆ ಎವ್ರಿ ಗುರುವಾರ ಪೂಜೆ ಮಾಡ್ತಾರೆ ಟ್ಯೂಷನಲ್ಲಿ. ರಾಘವೇಂದ್ರ ಟ್ಯುಟೋರಿಯಲ್ಸ್ ಅಂತ ಹೇಳಿದ್ರೆ, ಸೊ ಅವರು ರಾಘವೇಂದ್ರ ಸ್ವಾಮಿ ಭಕ್ತರು ಮತ್ತು ಅವರು ಲಿಂಗಾಯತರು. ಸೊ ಅವ್ರು ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ಅವ್ರಿಗೆ ತುಂಬ ಪೂಜೆ ಮಾಡೋರು. ಸೊ ಅಲ್ಲಿನ ಬರ್ತಿರೋ ಸ್ಟೂಡೆಂಟ್ಸ್ಗೂ ಅವರು ಅವರ ದೇವ್ರ ಬಗ್ಗೆ ತಿಳಿಸ್ಕೊಟ್ರು. ಸೊ ಮತ್ತು ಅಲ್ಲಿ ಟ್ಯೂಷನ್ಗೆ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ನೀವು ಬಿಲೀವ್ ಮಾಡಲ್ಲ, ಒಂದು 100 ಮೆಂಬರ್ಸ್ ಆದರೂ ಬರ್ತಾಯಿದ್ರು ಟ್ಯೂಷನ್ಗೆ. ಅಷ್ಟು ತುಂಬ ಅಂದರೆ ತುಂಬ ಒಳ್ಳೆ ಟ್ಯೂಷನ್. ಮತ್ತು ಎಷ್ಟೊಂದು ಜನಕ್ಕೆ ತುಂಬ ಸೇವೆಗಳು ಮಾಡಿದ್ದಾರೆ ಅವರು. ಈಗಲೂ ಅಷ್ಟೇ ಅವರು ಓನಾಗೆ ಟ್ರಸ್ಟ್ನ ಬಿಲ್ಟ್ ಮಾಡಿ, ಸೊ ಅವರು ತುಂಬ ಓಲ್ಡ್ ಏಜ್ ಪೀಪಲ್ಸ್ನೆಲ್ಲ ನೋಡಿ ಓಲ್ಡ್ ಏಜ್ ಪೀಪಲ್ಸ್ನೆಲ್ಲ ನೋಡ್ತಾರೆ. ಇವಾಗಲೂ ಅವ್ರನ್ನ ಸಾಕ್ತಾ ಇದ್ದಾರೆ. ಅವ್ರನ್ನ ನಾವು ತುಂಬ ಬಿಲೀವ್ ಮಾಡ್ತೀವಿ. ಮತ್ತು ಅವರು ಹೇಳ್ಕೊಡ್ತಾ ಇದ್ದಿದ್ದು ರೀತಿ ಮತ್ತು ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು 100 ಸ್ಟೂಡೆಂಟ್ಸ್ಗೆ ಟ್ಯೂಷನ್ ಮಾಡ್ತಾರೆ ಅಂದರೆ ಏನಪ್ಪ ಕ್ರೌಡ್ ಇಲ್ಲ ಆ ಥರ ಕ್ರೌಡೆಲ್ಲ ಏನೂ ಇದು ಮಾಡ್ಕೊಂಡಿರಲಿಲ್ಲ ಟ್ಯೂಷನಲ್ಲಿ. ಸೊ ಸ್ವಲ್ಪ ಜನನೇ ಇರ್ತಾಯಿದ್ರು. ಅಂದರೆ ಎಲ್ಲರಿಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ 1 ಟೀಚರು, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ 1 ಟೀಚರು, ಆ ಥರನೇ ಇರ್ತಾಯಿದ್ರು. ಸೊ ಇವಾಗ ನಾನು ಪಾಯಿಂಟಿಗೆ ಬರ್ತೀನಿ. ಸೊ ಅಲ್ಲಿಂದ ಡೈಲಿ ಗುರುವಾರ ಭಜನೆ ಮಾಡೋರು, ಪ್ರಸಾದ ಎಲ್ಲ ಕೊಡೋರು ಟ್ಯೂಷನಲ್ಲಿ.
ಸೊ ಅದಾದಮೇಲೆ ಡೈಲಿ ಬಂದುಬಿಟ್ಟು ಪ್ರೇಯರ್ ಇರ್ತಿತ್ತು. ಸೊ ಅಲ್ಲಿಂದ ನಾನು 10th ಸ್ಟ್ಯಾಂಡರ್ಡಿಂದ ನಾನು ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನಾನು ಏನೇ ಕೇಳಲಿ ದೇವ್ರ ಹತ್ರ ಎಲ್ಲ ಕೊಡ್ತಾಯಿದ್ರು ನನಗೆ. ರಾಘವೇಂದ್ರ ಸ್ವಾಮಿನೂ ಅಷ್ಟೇ, ಸಾಯಿಬಾಬಾನೂ ಅಷ್ಟೇ. ಆಮೇಲೆ ಹಾಗೆ ನಾನು ನಮ್ಮ ಪೇರೆಂಟ್ಸ್ ಹತ್ರ ಹೇಳಿದೆ, ನಾನು ಬಾಬಾ ದೇವಸ್ಥಾನಕ್ಕೆ ಹೋಗಬೇಕು, ಬನ್ನಿ ಶಿರ್ಡಿಗೆ ಹೋಗೋಣ ಅಂತ. ಸೊ ಆಗಲೂ ಅಷ್ಟೇ, ನಾವು ಶಿರ್ಡಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ರಿ, ಬಟ್ ಆದರೆ ಶಿರ್ಡಿಗೆ ಹೋಗೋಕ್ಕಾಗಿಲ್ಲ. ಸೊ ಆಮೇಲೆ ನನಗೆ ಆಯಿತು ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಯಾಕಂದರೆ ಶಿರ್ಡಿಗೆಲ್ಲ ಹೋಗೋದು ಅಷ್ಟು ಸುಲಭವಾಗೆಲ್ಲ ಹೋಗೋಕ್ಕಾಗೋದೇ ಇಲ್ಲ. ಸೊ ಸಾಯಿಬಾಬಾ ಅವ್ರಿಗೆ ನಮ್ಮನ್ನು ಕರ್ಸ್ಕೋಬೇಕು ಅಂತ ಇದಿರಬೇಕು, ಆಗಲೇ ಹೋಗೋಕ್ಕಾಗೋದು. ಸೊ ಆಮೇಲೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಹೋಗೋಕ್ಕಾಗಿಲ್ಲ. ನಾನು 10th ಸ್ಟ್ಯಾಂಡರ್ಡ್ ಮುಗಿದಾದ್ಮೇಲೆ. ಸೊ ಆಮೇಲೆ ಫಸ್ಟ್ ಇಯರಲ್ಲೂ ಆಗಿಲ್ಲ, ಸೆಕೆಂಡ್ ಇಯರಲ್ಲೂ ಆಗಿಲ್ಲ, ಆಗೇ ಇಲ್ಲ. 8 years ಆಗಲೇ ಇಲ್ಲ ನಾನು ಶಿರ್ಡಿಗೆ ಹೋಗೋದಕ್ಕೆ. ಆಮೇಲೆ ನನ್ನ ಮದುವೆ ಆಗಿ ನನ್ನ ಮಗಳು ಹುಟ್ಟಿ 3 yearsಗೆ ನಾವು ಹೋದ್ರಿ ಶಿರ್ಡಿಗೆ. ಫಸ್ಟ್ August 15th ನಾವು ಶಿರ್ಡಿಗೆ ಹೋದ್ರಿ. ಅಪ್ಪ ದೇವರೇ, ಹೋದಾಗಂತೂ ಸೀರಿಯಸ್ಲಿ ಹೇಳ್ಬೇಕಂದ್ರೆ ನನಗೆ ಐ ಆಮ್ ಲಿಟ್ರಲಿ ಇನ್ ಟೀಯರ್ಸ್. ಬಾಬಾ ಅವ್ರನ್ನ ನೋಡಿದ ತಕ್ಷಣ ಲಿಟ್ರಲಿ ಐ ಆಮ್ ಟೀಯರ್ಸ್. ನಿಜವಾಗ್ಲೂ ನಾನು ಕೇಳಿದ್ದೆಲ್ಲ ನಂಗೆ ಕೊಟ್ಟಿದ್ದಾರೆ. ಇನ್ನು ಎಷ್ಟೊಂದು ವಿಷಯಗಳಿದೆ ನನಗೆ ಬಾಬಾ ಅವ್ರ ಕಡೆಯಿಂದ ಆಗಿರೋದು. ಅದೇನಾದರೂ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ ಕಮೆಂಟ್ ಮಾಡಿ. ಮ್ಯಾಮ್ ನಿಮಗೆ ಯಾವ್ಯಾವ ಥರ ಮ್ಯಾಜಿಕ್ಸ್ ಆಗಿದೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಆವಾಗ ನಾನು ಹೇಳ್ತೀನಿ ನಿಮಗೆ. ಎಷ್ಟೊಂದು ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ ಅವರು. ನನ್ನ ಜೊತೆ ಇವಾಗಲೂ ಇದ್ದಾರೆ ನೋಡಿ. ಇವರು ನಮ್ಮ ಬಾಬಾನೇ, ಇವರು ನಮ್ಮ ಬಾಬಾ ಪ್ರಸಾದನೇ. ಹೇಗೆ ಇವರು ಬಂದರು ಅಂತ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಅದಾದಮೇಲೆ ನಾವು ಶಿರ್ಡಿಗೆ ಹೋಗ್ಬಿಟ್ಟು ಬಂದ್ರಿ. ಫಸ್ಟ್ ಇಯರ್ ಆಯಿತು, ನನ್ನ ಮಗಳಿಗೆ 4 years ಇರಬೇಕಾದ್ರೆ ಶಿರ್ಡಿಗೆ ಹೋದ್ರಿ. ಆಮೇಲೆ 5th year ಹೋದ್ರಿ ನಾವು ಶಿರ್ಡಿಗೆ. ಎರಡನೇ ಸತಿನೇ ಹೋದ್ರಿ. ಅವಾಗ ನಮ್ಮ ಯಜಮಾನ್ರನ್ನೂ ಕರ್ಕೊಂಡೋದೆ. ನಾನು ಅಂದ್ಕೊಂಡಿದ್ದೆ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಬರ್ತೀನಿ ಅಂತ. ಸೊ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಶಿರ್ಡಿಗೆ ಹೋದೆ. ಆವಾಗಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ಅವ್ರು ಏನೋ ಬೇಡ್ಕೊಂಡು ಬಂದರು. ಸೊ ಅದು ಬಾಬಾ ಅವ್ರು ನಮಗೆ ಕೊಟ್ಟರು. ಸೊ 3rd year ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ ನನ್ನ ಕೈಲಿ. ಯಾಕಂದರೆ ನಾನು ಅವಾಗ ನಮ್ಮ ಪುಟಾಣಿ ನನ್ನ ಹೊಟ್ಟೆಯಲ್ಲಿದ್ದ, ಹೋಗೋಕ್ಕಾಗಿಲ್ಲ. ಸೊ ಅವಾಗ ನನಗೆ 8 months ಇತ್ತು. ಆವಾಗ ನನ್ನ ಪುಟಾಣಿ, ನನ್ನ ಮಗಳು ಹೋಗ್ಬಿಟ್ಟು ಬಂದು ಶಿರ್ಡಿಗೆ ಬೇಡ್ಕೊಂಡು ಬಂದಳು, ನನಗೆ ಸಾಯಿನಾಥೇ ಬೇಕು. ನಾನು ಯಾವಾಗ ಕನ್ಸೀವ್ ಆದ್ನೋ ಅವತ್ತಿನ October 6th ಅವತ್ತಿಂದ ನನ್ನ ಮಗಳಂತೂ ಸಾಯಿನಾಥ್ ಅಂತಲೇ ಬಂದಿದ್ದು. ಇವಾಗಲೂ ಸಾಯಿನಾಥೇ ನನ್ನ ಮಡ್ಲಲ್ಲಿ ಕೂತಿರೋದು. ಸೊ ನಿಮಗೆ ಹೇಗೆ ಸಾಯಿನಾಥ್ ನನ್ನ ಮಡ್ಲಲ್ಲಿ ಕೂತಿದ್ದಾನೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಅಥವಾ ಯಾವ ಥರ ಪೂಜೆ ಎಲ್ಲ ನನ್ನ ವ್ರತ ಎಲ್ಲ ಮಾಡಿದೆ ಅಂತ ಖುಷಿ ನಿಮಗೆ ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ಯಾವ ಥರ ಮಾಡಿದ್ರಿ ಮ್ಯಾಮ್, ಏನೇ ಕೇಳಿ ನೀವು ಬಾಬಾ ಅವ್ರ ಹತ್ರ ಕೊಡ್ತಾರೆ ನಿಮಗೆ, ಓಕೆನಾ? ನನ್ನ ತಮ್ಮನ ಕೇಳಿದ್ದೀನಿ, ಕೊಡ್ತಿದ್ದಾರೆ. ಸೊ ನಮ್ಮ ಪ್ರಯತ್ನ ನಾವು ಪಡಬೇಕು, ಫಲ ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಸೊ ಈ ಥರ ನಾನು 10th ಸ್ಟ್ಯಾಂಡರ್ಡಿಂದ ಅವ್ರನ್ನ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗಿಂದ ಇವಾಗಿನವರೆಗೂ ನನಗೆ ಎಲ್ಲ ಕೊಟ್ಟಿದ್ದಾರೆ. ಇದು ಕೊಟ್ಟಿಲ್ಲ ಅಂತ ಇಲ್ಲ, ಇನ್ನು ಸ್ವಲ್ಪ ಇದೆ, ಕೇಳ್ತಾ ಇದ್ದೀನಿ, ಕೊಡ್ತಾರೆ. ಸೊ ಅದು ನಂಬಿಕೆ ಮೇಲೆ ಇದ್ದೀನಿ ನಾನು ಅಷ್ಟೇ. ಓಂ ಸಾಯಿರಾಮ್.